ಎಸ್ ನಮ್ಮ ಇವತ್ತಿನ ಫ್ರೇಮಲ್ಲಿ ಯಾರಿದ್ದಾರೆ? ನಟ ರಾಕ್ಷಸ ಡಾಲಿ ಧನಂಜಯ್. ಎನಿವೇಸ್ ನಾನು ಇವ್ರ ಕೂದಲನ್ನೇ ಅಬ್ಸರ್ವ್ ಮಾಡ್ತಿದ್ದೀನಿ, ಯಾಕಂದರೆ ಇಲ್ಲಿ ಕೂದಲಿದೆ, ಹೆಂಗೂ ಒಂದು 4 ನೋಟ್ ತಕ್ಕೊಂಬಿಡೋಣ ಅಂತ ಬಂದೆ, ನೋಡಿದ್ರೆ ಇಲ್ಲ ಇಲ್ಲಿ ಅಲ್ವಾ ಉದುರಿಸ್ಕೊಂಡೋಗಿ ನಾವು. ಎನಿವೇಸ್ ಹೇಗೆ ಅನ್ನಿಸ್ತಾ ಇದೆ ಕೋಟಿ ಅಂತಲೇ ಕರೆಯೋಣ ಇನ್ಮೇಲೆ? ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ವಯಸ್ಸಲ್ಲ ಆದಮೇಲೆ 1 ವರ್ಷದ ನಂತರ ಸಿನಿಮಾ ರಿಲೀಸ್ ಮಾಡ್ತಿರೋದು ನಂದು. ಡೆಫಿನೆಟ್ಲಿ ಒಂದು ಒಳ್ಳೆ ಕಮರ್ಷಿಯಲ್ ಸಿನಿಮಾ, ಬೇರೆ ಥರದ ಸಿನಿಮಾ. ನಾವೇನು ಹೊಸ ಕತೆ ಹೊಸ ಕಂಟೆಂಟ್ ಅಂತ ಏನು ಹುಡುಕ್ತಿರ್ತೀವಿ, ಸೊ ಆ ಥರದ ಸಿನಿಮಾ, ಫ್ಯಾಮಿಲಿ ಎಂಟರ್ಟೈನರ್. ಆ್ಯಕ್ಚುಲಿ ಏನಂದರೆ ನೀವು ಯಾವುದೇ ಸಿನಿಮಾ ಮಾಡಲಿ, ಹೆಂಗೆ ಮಾಡಲಿ, ಅದರಲ್ಲಿ ಒಂದು ಕಂಟೆಂಟ್ ಖಂಡಿತ ಇರುತ್ತೆ. ಮಿಡಲ್ ಕ್ಲಾಸ್ ಜನರನ್ನ ತುಂಬಾ ಸೆಳೆಯುವಂಥ ಒಂದು ಕತೆಗಳನ್ನ ಇತ್ತೀಚೆಗೆ ನೀವು ಆಯ್ಕೆ ಮಾಡ್ಕೊತಿದ್ದೀರಾ. ಬಟ್ ನಮಗೆ ಈ ಕೋಟಿ ಸಿನಿಮಾ ನಿಜವಾಗ್ಲೂ ಈ ಪೋಸ್ಟರ್ಸಲ್ಲಿ ಈಗ ಏನು ನಾವು ಟ್ರೇಲರ್ ನೋಡಿದ್ವಿ ಅದರೆಲ್ಲದ್ರಲ್ಲೂ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಅನಿಸ್ತಿದೆ. ಈ ಕತೆ ಮತ್ತು ಡೈರೆಕ್ಟರ್ ಇಬ್ಬರಲ್ಲಿ ನೀವು ಫಸ್ಟ್ ಚೂಸ್ ಮಾಡಿದ್ದು ಯಾರನ್ನು? ಅಲ್ಲ, ಯಾವಾಗಲೂ ಕತೆ ಮೊದಲು, ನಂತರ ಅದನ್ನು ತುಂಬ ಅದ್ಭುತವಾಗಿ ಮಾಡುವಂಥ ನಿರ್ದೇಶಕ. ಸೊ ಐ ಥಿಂಕ್ ಎರಡರಲ್ಲೂ ಪರಮೆ ಅಲ್ಲ, ರೈಟ್ರು ಅವರೇ, ಡೈರೆಕ್ಟ್ರು ಅವರೇ. ಸೊ ಫಸ್ಟು ಅವರೊಳಗಿನ ರೈಟ್ರು, ನಂತರ ಅವರೊಳಗಿನ ನಿರ್ದೇಶಕರು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ನೀವು ಒಂದು ಸಿನಿಮಾಗೆ ಕಾಯ್ತಾ ಇರ್ತಿದ್ರಿ, ಯಾವಾಗ ರಿಲೀಸು. ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರಿಲೀಸ್ ಆಗ್ತಾ ಇದ್ದಾವೆ. ಈಗ ನಿಮ್ಮ ಮನಸ್ಥಿತಿ ಹೆಂಗಿದೆ? ಆ್ಯಕ್ಚುಲಿ ಈ ದುಡ್ಡು ತುಂಬ ಮ್ಯಾಟ್ರ್ ಆಗುತ್ತೆ ಎಲ್ಲ ವಿಷಯದಲ್ಲೂ. ಆಗ ದುಡ್ಡು, ಈಗ ದುಡ್ಡು, ಅಂದರೆ ಆಗ ಕೋಟಿ, ಈಗ ಕೋಟಿ. ಏನು ಅನಿಸ್ತಿದೆ? ಇಲ್ಲ, ಒಟ್ಟಿನಲ್ಲಿ ಕೋಟಿ ಇಂಪಾರ್ಟೆಂಟ್ ಆಗುತ್ತೆ ಯಾವಾಗಲೂ. ಏನಿಲ್ಲ, ಎಲ್ಲದು ಅಂದರೆ ನಿಮಗೆ ಲೈಫ್ ಸ್ಟೈಲ್ ಚೇಂಜ್ ಆಗ್ಬೋದು, ಅದು ಬಿಟ್ಟು ಇನ್ನೇನು ಬದಲಾಗಲ್ಲ. ಖುಷಿ ಏನಂದರೆ ತುಂಬ ಕಾನ್ಫಿಡೆಂಟಾಗಿ ಇವಾಗ ಸಿನಿಮಾಗಳಿಗೆ ಜನಗಳನ್ನ ಇನ್ವೈಟ್ ಮಾಡೋವಂಥ ಒಂದು ಫೇಸಲ್ಲಿ ಇರೋದು ತುಂಬ ಖುಷಿ. ಅದು ಯಾಕಂದರೆ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಒಳ್ಳೆ ಕಥೆಗಳು, ಒಳ್ಳೆ ಪಾತ್ರಗಳು, ಅದ್ರ ಜೊತೆಗೆ ಬಂದಾಗ ತುಂಬ ಕಾನ್ಫಿಡೆಂಟಾಗಿ ಅವ್ರನ್ನ ಕರಿಬೋದು. ಅದು ನಿರ್ಮಾಣ ಮಾಡಬೇಕಾದ್ರಾಗಲಿ ಅಥವಾ ನಾನು ನಟನೆ ಮಾಡಬೇಕಾದ್ರಾಗಲಿ. ಸೊ ಅದು ಖುಷಿ. ಆ್ಯಂಡ್ ಅವರಲ್ಲೂ ಅದೊಂದು ನಂಬಿಕೆ ಇದೆ. ಸೊ ಅವ್ರ ಸಿನಿಮಾದೊಳಗೆ ಬಂದಾಗ ಪ್ರತಿ ಸರಿನೂ ಆ ನಂಬಿಕೆ ಉಳಿಸ್ಕೊಂಡ್ರೆ ಅವರು ಜೊತೆಗಿರ್ತಾರೆ ಯಾವಾಗಲೂ. ಹಾಗಾಗಿನೇ ತುಂಬ ಕೇರ್ಫುಲ್ಲಾಗಿ ಸಿನಿಮಾಗಳನ್ನ ಮಾಡಬೇಕು, ತುಂಬ ಒಳ್ಳೊಳ್ಳೆ ಕಥೆಗಳನ್ನೇ ಮಾಡಬೇಕು. ಆ್ಯಂಡ್ ಅದು ಆಯ್ಕೆ ಮಾಡ್ಕೊಳ್ಳೋವಂತಹ ಅವಕಾಶ ಕೂಡ ಆಡಿಯನ್ಸ್ ಕೊಟ್ಟಿದ್ದಾರೆ ಇವತ್ತು ನನಗೆ. ಆ ಥರದ್ದೊಂದು ಘಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ. ಆ್ಯಕ್ಚುಲಿ ಇದನ್ನು ಏನು ಗೊತ್ತಾ, ಕೋಟಿ ಅನ್ನೋದು ತಲೆಗೆ ಏರಿದ್ರೆ, ಕೋಟಿ ಅನ್ನೋದು ಕೈಗೆ ಬರದೇ ಇದ್ದರೆ ಏನು ವ್ಯತ್ಯಾಸ ಇರುತ್ತೆ ಲೈಫಲ್ಲಿ? ಯಾವುದು ತಲೆಗೆ ಏರಬಾರ್ದು, ಯಾವಾಗಲೂ ಯಾವುದು ತಲೆಗೆ ಏರಬಾರ್ದು. ಎಷ್ಟು ಸಿಂಪಲಾಗಿ ಇರ್ತೀವಿ ಅಷ್ಟು ಒಳ್ಳೆಯದು. ಆಮೇಲೆ ಅಂದರೆ ಬರುತ್ತೆ, ಎಲ್ಲದೂ ಬರುತ್ತೆ. ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡೋದ್ರೆ ಐ ಥಿಂಕ್ ಎಲ್ಲದೂ ಬರುತ್ತೆ. ಕೆಲಸ ಮಾಡ್ತಾ ಇರಬೇಕು, ಅದೇ ತಲೆಗೆ ಏರಿಸ್ಕೋಬಾರ್ದು ಅಷ್ಟೇ, ಏನು ಬಂದರೂ. ನೀವೊಬ್ಬ ನಟ ಆಗೋಕ್ಕೆ ತುಂಬ ಕಷ್ಟಪಟ್ಟಿದ್ದೀರಾ, ಆದರೆ ಒಬ್ಬ ಪ್ರೊಡ್ಯೂಸರ್ ಆಗಿ ಕೂಡ ನಿಮ್ಮ ಸಿಗ್ನೇಚರ್ನ ಮಾಡಿದ್ದೀರಾ. ಸೊ ಈ ಸಿನಿಮಾ ನಿಮಗೆ ನಿಮ್ಮ ಒಂದು ಸಿಗ್ನೇಚರ್ ಸಿನಿಮಾ ಆಗಬಹುದಾ? ಡೆಫಿನೆಟ್ಲಿ. ಕೋಟಿ ಜನ ತುಂಬ ಮಾತಾಡುವಂಥ ಸಿನಿಮಾ ಖಂಡಿತ ಆಗುತ್ತೆ. ಆ್ಯಂಡ್ ಆಗಬೇಕು ಕೂಡ. ಅಷ್ಟು ಟೀಮಲ್ಲಿ ಅಷ್ಟು ಪ್ರಾಮಾಣಿಕತೆ ಇದೆ. ಎಲ್ಲರೂ ತುಂಬ ಆನೆಸ್ಟಾಗಿ ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಪರಮ್ ಈಸ್ ಎ ವೆರಿ ಆನೆಸ್ಟ್ ಸ್ಟೋರಿ ಟೆಲ್ಲರ್. ಸೊ ಡೆಫಿನೆಟ್ಲಿ ಅದಾಗುತ್ತೆ. ಬಟ್ ತುಂಬ ಲೆಂತಿ ಅನ್ಸಲ್ವಾ ಸಿನಿಮಾ? ಇಷ್ಟು ದೊಡ್ಡ ಸಿನಿಮಾ, ಮತ್ತು ಪಾರ್ಟ್ 2 ಕೂಡ ಬರುತ್ತೆ ಅಂತಿದ್ದಾರೆ. ಸಿನಿಮಾ ನಿಮಗೆ ಅಂದರೆ ನಿಮಗೆ ಒಂದು ಒಳ್ಳೆಯ ಅನುಭವ ಕೊಡೋಕ್ಕಾದರೆ ಖಂಡಿತ ಅದು ಲೆಂತಿ ಅಂತ ಅನಿಸಲ್ಲ. ನಿಮಗೆ ಇತ್ತೀಚೆಗೆ ರಿಲೀಸ್ ಆಗಿರೋ ಎಲ್ಲ ಸೂಪರ್ ಹಿಟ್ ಸಿನಿಮಾಗಳನ್ನ ನೋಡಿ, ಎಲ್ಲವೂ 2.5 ಗಂಟೆ ಪ್ಲಸ್ಸೇ ಇದೆ. ಯಾವ ಕಾರಣಕ್ಕೂ ಲೆಂತಿ ಅಂತ ಅನಿಸಲ್ಲ ಸಿನಿಮಾದಲ್ಲಿ ವಿಷಯ ಇದ್ದಾಗ. ಇಲ್ಲಾಂದರೆ ಡೆಫಿನೆಟ್ಲಿ ಚೆನ್ನಾಗಿ ಕತೆ ಹೇಳಕ್ಕೆ ಬರಲಿಲ್ಲ ಅಂದರೆ ನಿಮಗೆ 1.5 ಗಂಟೆ ಇದ್ರೂ ಲೆಂತಿ ಅಂತಲೇ ಅನಿಸುತ್ತೆ. ಓಕೆ, ಈಗ ನೆಕ್ಸ್ಟು ಒಂದು ಸ್ಟೆಪ್ ಅಂತ ಇರುತ್ತಲ್ವಾ? ಈಗ ಡೈರೆಕ್ಟರ್ ಆದ್ರಿ, ಪ್ರೊಡ್ಯೂಸರ್ ಆದ್ರಿ, ನಟ ಆದ್ರಿ, ನೀವೇನೇನು ಅಂದ್ಕೊಂಡಿದ್ದೀರಾ ಅದೆಲ್ಲದೂ ಆಗಿದ್ದೀರಾ. ಸೊ ಕೋಟಿ ಆದಮೇಲೆ ವಾಟ್ ನೆಕ್ಸ್ಟ್? ಏನು ಮತ್ತೆ ಇನ್ನೊಂದು ಸಿನಿಮಾ, ಇನ್ನೊಂದು ಪಾತ್ರ. ನಿರ್ಮಾಣ ನಿರಂತರವಾಗಿ ನಡೀತಾ ಇರುತ್ತೆ. ಅದು ಬಿಟ್ಟು ಇನ್ನೇನು ಸದ್ಯಕ್ಕೆ ಯೋಚನೆ ಮಾಡಿಲ್ಲ, ನೋಡೋಣ. ಇತ್ತೀಚೆಗೆ ಬರವಣಿಗೆ ಜಾಸ್ತಿ ಆಗಿದೆ ಅಂತ ಅನಿಸ್ತಿದ್ಯಾ? ಬರವಣಿಗೆ ಕಡೆ ಮಾಡಬೇಕು, ಟೈಮ್ ಆಗ್ತಾ ಇಲ್ಲ. ಎಲ್ಲ ಈ ಪ್ರೊಡಕ್ಷನು ಎಲ್ಲ ಕೆಲಸದ ಮಧ್ಯ ಮಾಡ್ತೀವಿ. ವೆನ್ ಚಾನಲ್ಗೆ ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ ಕೋಟಿ ಸಿನಿಮಾ ಕೂಡ 100 ಡೇಸ್ನ ಕಂಪ್ಲೀಟ್ ಮಾಡಲಿ, ಪಾರ್ಟ್ 2 ಅತಿ ಶೀಘ್ರದಲ್ಲಿ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಿ ಅಲ್ಲ, ಡಾಲಿ ಧನಂಜಯ್ ಅವರ ಮಾತು ಇದು ಕೋಟಿ ಸಿನಿಮಾದ ಬಗ್ಗೆ. ಹಾಗೆ ನಮ್ಮ ಚಾನಲ್ಗೆ ಕೂಡ ವಿಶ್ ಮಾಡಿದ್ದಾರೆ, ಅವರಿಗೆ ಕೂಡ ವಿಶ್ ಮಾಡೋಣ. ಆ್ಯಂಡ್ ಕೋಟಿ ಸಿನಿಮಾಗೆ ಆಲ್ ದ ಬೆಸ್ಟ್.